ಬೀಚ್ ಹೌಸ್ ಹೋಮ್ ಟೂರ್ ಕೊಡ್ತಾ ಇದೀನಿ. ಬಾಕ್ಸ್ ಇದೆ ಇಲ್ಲಿಂದ ಎಲ್ಲ. ಬೆಸ್ಟ್ ಪಾರ್ಟ್ ಏನಂದ್ರೆ ಇವ್ರ ಮಾತ್ರ, ಹಾಗಾಗಿ ಇಚ್ಛೆ ಆಯ್ತು. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ಓಡು ರೈಲು ಬದುಕಿನಲ್ಲಿ. ಇವಾಗ ನಾವು ಬ್ಲೂ ಸೀಸಾ ಬೀಚ್ ಹೌಸ್ ಹೋಮ್ ಟೂರ್ ಕೊಡ್ತಾ ಇದೀನಿ, ಬನ್ನಿ. ಇಲ್ಲಿ ನಿಮ್ಗೆ ಬೀಚ್ ಅಲ್ಲಿ ಆಡ್ಬಿಟ್ಟು ಬಂದ್ರೆ, ಇಲ್ಲಿ ಆಪೋಸಿಟ್ ಅಲ್ಲಿ ಬೀಚ್ ಇದೆ, ಓಕೆನಾ. ಬೀಚ್ ಅಲ್ಲಿ ಆಡ್ಬಿಟ್ಟು ಬಂದ್ರೆ ಇಲ್ಲಿ ಶವರ್ ಇದೆ, ಬಿಕಾಸ್ ಮಡ್ಡಲ್ಲಿ ಯಾರು ರೂಮ್ ಹೋಗಕ್ ಆಗೋದಿಲ್ಲ ಅಂತ ಇಲ್ಲೊಂದು ಶವರ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನೀವು ಬೀಚ್ ಅಲ್ಲಿ ಆಡಿ ಕಾಲ್ ಮಾತ್ರ ಗಲೀಜ್ ಆಗಿದ್ರೆ ಟ್ಯಾಪ್ಸ್ ಇದೆ, ಇದೆಲ್ಲ ಗ್ರೀನರೀಸ್ ಇದೆ, ಪ್ಲಾಂಟ್ಸ್ ಇದೆ. ಮತ್ತೆ ಇಲ್ಲಿ ನೀವು ಅಟ್ಲೀಸ್ಟ್ ಒಂದು 5 to 6 ಕಾರ್ ಪಾರ್ಕಿಂಗ್ ಮಾಡೋಷ್ಟು ಪಾರ್ಕಿಂಗ್ ಸ್ಪಾಟ್ ಕೊಟ್ಟಿದ್ದಾರೆ. ಅಂಡ್ ಇದೆಲ್ಲ ರೂಮ್ಸ್ ಇದೆ, ಟೋಟಲ್ 7 ರೂಮ್ಸ್ ಇದೆ. ಕೆಳಗಡೆ 1 2 3 4 ರೂಮ್ಸ್ ಇದೆ, ಮೇಲೆ ಟೋಟಲ್ 8 ರೂಮ್ಸ್. ಕೆಳಗಡೆ 4, ಮೇಲ್ಗಡೆ 4 ರೂಮ್ಸ್ ಇದೆ. ಬನ್ನಿ, ನಿಮ್ಗೆ ಹಿಂಗೆ ಬರ್ತಾ ಇದ್ರೆ ಇಲ್ಲಿ ನೋಡ್ಬೋದು ನಮ್ ಕಾರ್ ರಾಕ್ಸ್ ನಾವು ಪಾರ್ಕ್ ಮಾಡಿದೀವಿ. ಅಂಡ್ ಇಲ್ಲಿ ನಿಮ್ಗೆ ನೇಚರ್ಗಾಗಿ ಫುಲ್ ಕೋಕೋನಟ್ ಟ್ರೀಸ್, ಗ್ರಾಸಸ್ ಇದೆ. ಫೋಟೋ ಶೂಟ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಹಿಂಗೆ ಮೇಲ್ ಹೋಗ್ಬೋದು, ನಾವು ತೆಗಿಬೇಕಲ್ಲೇ. ಹಿಂಗೆ ಹೋದ್ರೆ ನಿಮ್ಗೆ ಕೌಂಟರ್ ಇರುತ್ತೆ. ಈ ಕಡೆಗೆ ಕೆಳಗಡೆ ಇರೋ ರೂಮ್ಸ್, ಸ್ಟೆಪ್ಸ್ ಮತ್ತೆ ಡೋರ್ಸ್ ಇದೆ. ಸೊ ಹಿಂಗೆ ಮೇಲೆ ಹೋಗ್ತಾರೆ. ನೀವು ನೋಡ್ಬೋದು ಇದೆಲ್ಲ ಮನೆಗಳಿದೆ, ಮತ್ತೆ ತೆಂಗಿನ ಮರ ಆಗಿದ್ರೆ. ಇಲ್ಲಿ ಬಂದ್ರೆ ನಿಮ್ಗೊಂದು ಪಾರ್ಟಿ ಏರಿಯಾ ಸಿಗತ್ತೆ. ಇನ್ ಕೇಸ್ ಏನಾದ್ರು ಫ್ಯಾಮಿಲಿಯಲ್ಲಿ ತುಂಬಾ ಜನ ಬಂದಿರ್ತಾರೆ, 20 to 15 ಮೆಂಬರ್ಸ್, ಈ ಬೀಚ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲೊಂದು ಫ್ಯಾಮಿಲಿ ಪಾರ್ಟಿ ಮಾಡ್ಕೋಬಹುದು. ಅಲ್ಲೇ ಬೀಚ್ ಡಿನ್ನರ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ಸ್ಪೇಷಿಯಸ್ ಆಗಿದೆ, ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಗಾಳಿ ಇದೆ, ಒಳ್ಳೆ ನೇಚರ್ ಇದೆ. ಸೊ ಹಾಗಾಗಿ ಇಚ್ಛೆ ಆಯ್ತೆ. ಒಳ್ಳೆ ವ್ಯೂ ಇದೆ, ಬೀಚ್ ವ್ಯೂ ಫುಲ್ ಪೀಸ್ಫುಲ್. ಅಲ್ಲಿ ನೋಡಿ ನೀವು, ನಮ್ಮಪ್ಪ ನಮ್ಮಮ್ಮ ಕೂತಿದ್ದಾರೆ ಬೀಚ್ ಹತ್ರ. ಏನ್ ಡಿಸ್ಟರ್ಬೆನ್ಸ್ ಇಲ್ಲ, ಓನ್ಲಿ ಬೀಚ್ ಅಲೆಗಳ ಸೌಂಡ್ ಬರುತ್ತೆ ಅಷ್ಟೇ, ಆರಾಮಾಗಿರ್ಬೋದು. ಸೊ ಹಿಂಗೆ ಬಂದ್ರೆ ನಿಮ್ಗೆ ಇಲ್ಲಿ 4 ರೂಮ್ಸ್ ಇದೆ ನೋಡಿ. ಇದೊಂದು ರೂಮು. ನಾವ್ ಇವಾಗ ಅಟ್ ಪ್ರೆಸೆಂಟ್ ಕಾರ್ನರ್ ರೂಮ್ ಅಲ್ಲಿ ಇದೀವಿ. ನೀವು ನೋಡ್ಬೋದು ಇಲ್ಲಿ ಟ್ರೆಡಿಷನಲ್ ಹೌಸಸ್ ಹೆಂಗಿರುತ್ತೆ, ಹಳೆ ಕಾಲದ ಮನೆಗಳು, ಹೆಂಚಿನ ಮನೆಗಳು ಹಂಗಿರುತ್ತೆ. ನೋಡಿ ಈ ಕಾರ್ನರ್ ಕೂಡ ಬನ್ನಿ. ನೋಡಿ ಎಲ್ಲಾರ ಮನೆ ಹತ್ರ ಒಂದ್ ಕಾಮನ್ ಥಿಂಗ್ ಅಂದ್ರೆ ತುಳಸಿ ಕಟ್ಟೆ ಇರುತ್ತೆ, ಮತ್ತೆ ಬಾವಿ ಇರುತ್ತೆ ಎಲ್ಲಾರ ಮನೆ ಹತ್ರ. ನೀವಿಲ್ಲೂ ನೋಡ್ಬೋದು, ಫುಲ್ ಎಲ್ಲಾರ ಮನೆನೂ ಹೆಂಚಿನ ಮನೆ, ಆಲ್ಮೋಸ್ಟ್ ಎಲ್ಲಾರ್ದು ಹೆಂಚಿನ ಮನೆ. ಇವಾಗ ನಿಮ್ಗೆಲ್ರಿಗೂ ನಾನು ನಮ್ಮ ರೂಮ್ ಟೂರ್ ತೋರಿಸ್ತಾ ಇದೀನಿ, ಬನ್ನಿ. ವೆಲ್ಕಮ್. ಅಂಡ್ ಇದು ಬಂದ್ಬಿಟ್ಟು ಕಬೋರ್ಡ್ಸ್. ನೀವೇನಾದ್ರು ಸೂಟ್ ಕೇಸ್ ಅಲ್ಲಿ ಡ್ರೆಸ್ಸಸ್ ಎಲ್ಲ ಇಕ್ಕಿದ್ರೆ, ನಾವು ಇವಾಗ 2 ನೈಟ್ಸ್ಗೋಸ್ಕರ ಇದೀರಿ. ಸೊ ನಾವೆಲ್ಲ ಇದ್ರಲ್ಲಿ ಐಟಮ್ಸ್ ಇಕ್ಕೊಂಡಿದೀವಿ, ಸೊ ಹಾಗಾಗಿ ತೋರ್ಸಕ್ ಆಗ್ತಿಲ್ಲ. ಅಂಡ್ ನಿಮ್ಗೆ ಇಲ್ಲಿ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಿಂಗೆ ಬರ್ತಾ ಇದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವಾಶ್ರೂಮ್ ಇದೆ. ಅಂಡ್ ವಾಶ್ರೂಮ್ ಎದುರುಗಡೆನೆ ನಿಮ್ಗೊಂದು ದೊಡ್ಡ ಮಿರರ್ ಇದೆ. ಬಿಕಾಸ್ ನೀವೇನಾದ್ರು ರೆಡಿ ಆಗ್ತೀರಾ ಅಂದ್ರೆ ಫುಲ್ ಮೆಸ್ಸಿ ಆಗಿರೋದಿಲ್ಲ, ಕ್ಲೀನ್ ಆಗಿ ರೆಡಿ ಆಗ್ಬೋದು. ಲಾಂಗ್ ಆಗಿದೆ ನೋಡಿ, ಫುಲ್ ಕಾಲ್ವರೆಗೂ ಕಾಣಿಸ್ತಿದೆ. ರೆಡಿ ಆಗಕ್ಕಂತ ಸೂಪರ್. ಯಾರೆಲ್ಲ ನನ್ನ ಬ್ಲಾಗ್ ನ ನೋಡ್ತೀರಾ ಅವ್ರಿಗೂ ಗೊತ್ತು ನನ್ನ ರೂಮ್ ಅಲ್ಲಿ ಇಷ್ಟು ದೊಡ್ಡ ಮಿರರ್ ಇದೆ ಅಂತ. ನೀವ್ ಹಿಂಗೆ ಬಂದ್ರೆ ನಿಮ್ಗೆ ಇಲ್ಲೊಂದು ಕಿಂಗ್ ಸೈಡ್ ಬೆಡ್ ಇದೆ, ಕಿಂಗ್ ಸೈಜ್ ಬೆಡ್. ಇಲ್ಲಿ 3 ಜನ ಬೇಕಾದ್ರೂ ಮಲ್ಕೊಬಹುದು, ಇಲ್ಲಾಂದ್ರೆ ಕಪಲ್ಸ್ ಯಾರಾದ್ರೂ ಮಲ್ಕೊಬಹುದು. ನಿಮ್ಗೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಏನಾದ್ರು ಐಟಮ್ಸ್ ಇಕ್ಕೊಳಕ್ಕೆ. ಅಂಡ್ ಇದು ಓವನ್ ಅಲ್ಲ, ಮಿನಿ ಫ್ರಿಡ್ಜ್. ಒಳಗಡೆ ಕೂಡ ಹೆಂಗಿದೆ, ನಾವು ಸದ್ಯಕ್ಕೆ ಏನ್ ಇಟ್ಕೊಂಡಿಲ್ಲ, ನಾವೆಲ್ಲ ಆಚೆ ತಿಂತಾ ಇದೀವಿ. ಸೊ ಹಾಗಾಗಿ
ಇನ್ ಕೇಸ್ ಏನಾದ್ರು ತುಂಬಾ ಜನ ಇದ್ರೆ ಕೂಲ್ ಡ್ರಿಂಕ್ಸ್ ಇಲ್ಲಾಂದ್ರೆ ಏನಾದ್ರು ಸ್ನಾಕ್ಸ್ ಐಟಮ್ಸ್ ಏನಾದ್ರು ಇಟ್ಕೊಬೋದು, ಕೂಲ್ ಐಟಮ್ಸ್. ಸೊ ಇದು ಫ್ರಿಡ್ಜ್, ಟಿವಿ ಇದೆ, ಇಲ್ಲೊಂದು ಡ್ರಾಯರ್, ಕಬೋರ್ಡ್ ಎಲ್ಲ ಇದೆ. ಐಟಮ್ಸ್ ಇಟ್ಕೊಳಕ್ಕಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಇಲ್ಲಿ ಬಂದ್ರೆ 2 ಟವಲ್ಸ್ ಕೊಟ್ಟಿದ್ದಾರೆ. ಬೇಸಿಕ್ ನೀಡ್ ಅಲ್ಲಿ ಏನಿದೆ ಅಂದ್ರೆ ಕೆಟಲ್ ಇದೆ, ಹಾಟ್ ವಾಟರ್ ಏನಾದ್ರು ಬೇಕು ಅಂದ್ರೆ, ಬಿಕಾಸ್ ಇಲ್ಲಿನ ವೆದರ್ ಬಂದ್ಬಿಟ್ಟು ಯಾವಾಗ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಂತ ಗೊತ್ತಿಲ್ಲ. ಗಾಜಿನ ಬಾಟಲ್ ಇದೆ, ಮತ್ತೆ ಇಲ್ಲಿ 2 ಗ್ಲಾಸ್ ಇದೆ, ಕಾಫಿ ಗ್ಲಾಸ್ ಮತ್ತೆ ವಾಟರ್ ಕುಡಿಯೋ ಗ್ಲಾಸ್ ಅಂತದೆ, ಎಲ್ಲ ಗಾಜಿದೆ. ಅಂಡ್ ನಿಮ್ಗೆ ಇಲ್ಲೂ ಕೂಡ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಅಂಡ್ ಇದೊಂದು ಸ್ಪೇಷಿಯಸ್ ಇದೆ. ಹಂಗೆ ಬಂದ್ರೆ ಇಲ್ಲಿ ಟಿವಿ ಹತ್ರ ನಿಮ್ಗೆ ಫಸ್ಟ್ ಏಡ್ ಬಾಕ್ಸ್ ಇದೆ ನೋಡಿ. ಸೊ ಬೇಸಿಕ್ ನೀಡ್ಸ್ ಎಲ್ಲ ಇಕ್ಕಿದ್ದಾರೆ ಇಲ್ಲಿ. ಅಂಡ್ ಇದು ನಿಮ್ಗೆ ಫ್ಯಾನ್ ಕೂಡ ಇದೆ, ಮತ್ತೆ ಇಲ್ಲಿ AC ಕೂಡ ಇದೆ. ಹಿಂಗೆ ಬರ್ತಿದ್ರೆ ಇಲ್ಲೊಂದು ನಿಮ್ಗೆಲ್ಲ ಬೆಸ್ಟ್ ಪಾರ್ಟಿ. ಸೊ ಇದು ಗ್ಲಾಸ್ ವಿಂಡೋ, ಓಕೆನಾ. ಹಿಂಗ್ ತೆಗೆದ್ರೆ ಆ ಕಡೆ ಕೂಡ ತೆಗಿಬೋದು. ಫ್ರೆಶ್ ಹೇರ್, ನೈಸ್ ಬೀಚ್ ವ್ಯೂ ಬರುತ್ತೆ ಇಲ್ಲಿ ನಿಮ್ಗೆ. ಚೆನ್ನಾಗಿ ಬೀಚ್ ನೋಡ್ಬೋದು, ಪಾರ್ಕಿಂಗ್ ಎಲ್ಲ ನೋಡ್ಬೋದು. ಅಂಡ್ ಇಲ್ಲಿ ನಿಮ್ಗೆ 2 ಚೇರ್ ಕೊಟ್ಟಿದ್ದಾರೆ, ಫುಲ್ ಬೀಚ್ ವ್ಯೂ ಇದೆ. ಮತ್ತೆ ಇಲ್ಲಿ 2 ಚೇರ್, ಸಿಟಪ್ ಪ್ಲೇಸ್ ಇದೆ. ಬೇಕಾದ್ರೆ ನೀವು ಇಲ್ಲಿ ಕೂತ್ಕೊಂಡು ಕಾಫಿ ಮಗ್ ಇಟ್ಕೊಂಡು ಆರಾಮಾಗಿ ಕುತ್ಕೊಂಡು ಬೀಚ್ ವ್ಯೂ ನೋಡ್ಬೋದು. ಪೀಸ್ ಆಗಿರುತ್ತೆ, ಏನ್ ಟೆನ್ಷನ್ ಇಲ್ಲ. ನೆಟ್ವರ್ಕ್ ಕೂಡ ಇದೆ, ನೆಟ್ವರ್ಕ್ ಎಲ್ಲ ಅವೈಲಬಲ್ ಇದೆ. ಸೊ ಫುಲ್ ವ್ಯೂ ಇವಾಗ ನೀವು ನೋಡ್ಬೋದು. ಸನ್ಸೆಟ್ ಆಗ್ತಿದೆ, ಇನ್ನೇನ್ ಸನ್ಸೆಟ್ ಆಗುತ್ತೆ. ಟೈಮ್ ಬಂದ್ಬಿಟ್ಟು 5:30 ಆಗುತ್ತೆ. ಇನ್ನೇನ್ ಸನ್ಸೆಟ್ ಆಗ್ತಿದೆ, ನಿಮ್ಗೆ ಸನ್ಸೆಟ್ ಕೂಡ ತೋರಿಸ್ತೀನಿ. ನಿಮ್ಗೆ ಈ ಹೋಮ್ ಟೂರು ಈ ವಿಲ್ಲಾ ಹೇಗ್ ಅನ್ಸ್ತು ಅಂತ. ನಿಮ್ಗೆ ಈ ವಿಲ್ಲಾ ಹೋಮ್ ಟೂರ್ ಹೇಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಿಗೆಲ್ಲ ಇದ್ರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ, ಯಾರೆಲ್ಲ ಉಡುಪಿಯಲ್ಲಿ ಇದ್ದೀರಾ, ಒಂದ್ಸಲಿ ಇಲ್ಲಿ ಟ್ರೈ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನಿಮ್ಗೆ ಈ ರೋಡ್ ಎಲ್ಲಿದೆ ಅಂದ್ರೆ ಆ ಕಡೆ ಬೀಚು, ಈ ಕಡೆ ಬೀಚು, ಮಧ್ಯದಲ್ಲಿ ರೋಡ್ ಇದೆ. ಅಲ್ಲಿ ನಮ್ಮ ಸ್ಟೇ ಇರೋದು. ನೀವು ನಿನ್ನೆ ನಾನು ತೋರಿಸಿರೋ ಬ್ಲಾಗ್ ಅಲ್ಲಿ ನೋಡ್ಬೋದು, ಮ್ಯಾಪ್ ಅಲ್ಲಿ. ಆ ಕಡೆ ಈ ಕಡೆ ಫುಲ್ ವಾಟರ್ ಇದೆ. ಮಧ್ಯದಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ ಸ್ಟೇ ಇದೆ. ಅಂಡ್ ಫುಲ್ ಎಂಜಾಯ್ಮೆಂಟ್ ಇದೆ. ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಜಾಸ್ತಿ ಜನ ಇದ್ದಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಗೇಮ್ಸ್ ಆಡ್ಬೋದು, ಬೀಚ್ ಅಲ್ಲಿ ಆಡ್ಬೋದು, ಮಧ್ಯದಲ್ಲಿ ಆಡ್ಬೋದು, ಸನ್ಸೆಟ್ ನೋಡ್ಬೋದು. ಚೆನ್ನಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಯಾರೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಿದ್ದೀರಾ ಅವ್ರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತಿದ್ದೀನಿ. ನನ್ಗಂತೂ ಈ ವಿಲ್ಲಾ ತುಂಬಾ ಇಷ್ಟ ಆಯ್ತು. ಈ ವಿಲ್ಲಾ ಬಂದ್ಬಿಟ್ಟು ನಮ್ಗೆ ನಮ್ ಡ್ಯಾಡಿ ಅವ್ರ ಫ್ರೆಂಡ್ ಅದು. ಫಸ್ಟ್ ನಾವ್ ಇಲ್ಲಿ ಬರ್ಬೇಕು ಅಂತ ಪ್ಲಾನ್ ಇದ್ದಿಲ್ಲ. ನಮ್ ಫಸ್ಟ್ ಪ್ಲಾನ್ ಇದ್ದಿದ್ದು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿಂದ ಕೊರಗಜ್ಜ ಟೆಂಪಲ್, ಅಲ್ಲಿಂದ ಡೈರೆಕ್ಟ್ ನಾವು ಮಂಗ್ಳೂರ್ಗೆ ಹೋಗಿ ಮಂಗ್ಳೂರಲ್ಲಿ ಸ್ಟೇ ಆಗ್ಬೇಕು ಅಂತ ಇದ್ದಿದ್ದು ಪ್ಲಾನ್. ಬಟ್ ಆಮೇಲೆ ಅಂಕಲ್ ಹೇಳಿದ್ರು, ಇಲ್ಲ ಅವ್ರಿಗೆ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ, ಸ್ಪಾಟ್ ಫುಲ್ ಎಂಜಾಯ್ ಮಾಡ್ತೀರಾ ಅಂತ ಹೇಳಾದ್ಮೇಲೆ ನಾವು ಬಂದಾದ್ಮೇಲೆ ನಮ್ಗಂತೂ ಒಂಚೂರು ರಿಗ್ರೆಟ್ ಇಲ್ಲ. ಯಾಕಂದ್ರೆ ಅಷ್ಟು ಹ್ಯಾಪಿ ಆಗಿದೆ. ಎಲ್ರಿಗೂ ಈ ತರ ಬೀಚ್ ವ್ಯೂ ರೂಮ್ ಸಿಗೋದೆಲ್ಲ ರೇರು. ಅಂಡ್ ನಿಮ್ಗೆ ಇಲ್ಲಿನ ಪ್ರೈಸಸ್ ಡೀಟೇಲ್ಸ್ ಎಲ್ಲ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಇವಾಗ ನೆಕ್ಸ್ಟ್ ನಾನು ತೋರಿಸ್ತಿರೋದು ವಾಶ್ರೂಮ್. ಬನ್ನಿ, ವಾಶ್ ಬೇಸಿನ್. ಮತ್ತೆ ನಿಮ್ಗೆ ಇಲ್ಲಿ ಡ್ರೆಸ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ಮತ್ತೆ ಶವರ್ ಕೊಟ್ಟಿದ್ದಾರೆ, ಗೀಸರ್ ಕೂಡ ಅವೈಲಬಲ್ ಇದೆ. ಇದು ನಾರ್ಮಲ್ ಬೇಸಿಕ್ ವಾಶ್ರೂಮ್. ಏನೆಲ್ಲ ಇರಬೇಕು ಅದೆಲ್ಲ ಇದೆ. ಮಿರರ್ ಕೂಡ ಇದೆ ಇಲ್ಲಿ. ಸೊ ಇದಾಗಿತ್ತು. ಜಸ್ಟ್ ನಮ್ಮ ಮನೆ ತರನೇ ಇದೆಯಲ್ಲ. ಸೊ ನಿಮ್ಗೆ ಈ ರೂಮ್ ಟೂರ್ ಇಷ್ಟ ಆಗಿದೆ ಅನ್ಸುತ್ತೆ. ಬನ್ನಿ ನಾನು ನಿಮ್ಗೆ ಬೀಚ್ ಸೈಡ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ನಿಮ್ಗೆ ಬೀಚ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಬೆಸ್ಟ್ ಪಾರ್ಟ್ ಏನಂದ್ರೆ ಇವ್ರು ಮಾತ್ರನೇ ಈ ನಮಗೆ ಆಪ್ಷನ್ ಕೊಟ್ಟಿರೋದು ಇಲ್ಲಿ ಸ್ಟೆಪ್ಸ್ ಎಕ್ಕುವಂತದ್ದು ಬೀಚ್ಗೆ. ಬನ್ನಿ ನೋಡಿ, ನಿಮ್ಗೆ ಬೀಚ್ ಎಷ್ಟು ದೂರ ನೋಡಿದ್ರು ಬರೀ ನೀರೇ ಕಾಣಿಸುತ್ತೆ. ಈ ಕಡೆ ನೀರೇ ಕಾಣಿಸುತ್ತೆ, ಆ ಕಡೆ ನೋಡಿದ್ರೆ ನೀರೇ ಕಾಣಿಸುತ್ತೆ. ನೀವ್ ಹಿಂಗೆ ಬರ್ತಾ ಇದ್ರೆ
ನೋಡ್ಬೋದು. ಫುಲ್ ಪೀಸ್ಫುಲ್ ಡಿಸ್ಟರ್ಬ್ ಮಾಡೋದಿಲ್ಲ ಇಲ್ಲಿ, ಅಷ್ಟು ಪೀಸ್ ಆಗಿದೆ. ಬನ್ನಿ ಬೀಚ್ ಬೀಚಿಂದ ಇಳಿಯಕ್ಕೂ steps ಇದೆ. ನೋಡಿ ನಿಮ್ಗೆ ಇಲ್ಲಿ ಬೀಚ್ ಕ್ಲಿಯರ್ ಆಗಿ ಕಾಣಿಸ್ತಿದೆ. ನೀವು ಅವಾಗಿನೇ ಹಿಂದೆ ಬ್ಲಾಗ್ ನೋಡಿದ್ರೆ ಬೀಚ್ ಅಲೆಗಳು ಆಲ್ಮೋಸ್ಟ್ ಇಲ್ಲಿ ಗಂಟ ಇತ್ತು, ಬಟ್ ಇವಾಗ ಬೀಚ್ ಅಲೆಗಳು ಫುಲ್ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ಸೈಡ್ ಕೂಡ ನೋಡಿದ್ರೆ ಫುಲ್ ಎಲ್ಲರೂ ಆಟ ಆಡ್ತಿದ್ದಾರೆ ಬೀಚ್ಗಳಲ್ಲಿ. ಈ ಕಡೆ ಕೂಡ ಎಲ್ಲರೂ ಬೀಚ್ ಅಲ್ಲಿ ಆಟ ಆಡ್ತಿದ್ದಾರೆ. ಇದು ಬೀಚ್ ಇನ ಫುಲ್ ವ್ಯೂ. ಗೈಸ್, ಇವಾಗ ನಾವು ಬೀಚ್ ಅಲ್ಲಿ ಹಾರ್ಟ್ ಮಾಡಿ ಎಲ್ಲಾ ಸೀಶೆಲ್ಸ್ ನ ಜೋಡಿಸ್ತಾ ಇದೀವಿ. ನೋಡಿ, ಇದು ಹಾರ್ಟ್ ಶೇಪ್ ಅಲ್ಲಿ ಇದೆ. ಹಾರ್ಟ್ ಶೇಪ್ ಸಿಂಧು ಆಯ್ಕೊಂಡ್ ಬರ್ತಾವಳೆ ಎಲ್ಲ. ಸಿಂಧು ಆಯ್ಕೊಂಡ್ ಬರ್ತಾವಳೆ, ನಾನೆಲ್ಲ ಜೋಡಿಸ್ತಾ ಇದೀನಿ. ಇವಾಗ ನೋಡ್ಬೋದು ಟೂರಿಸ್ಟ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದಿದೆ. ಬಟರ್ಫ್ಲೈ ತೋರಿಸಿ, ಬಟರ್ಫ್ಲೈ ತೋರಿಸ್ತಿದೆ. ಚೆನ್ನಾಗಿದೆ ಗೈಸ್, ನೋಡಕ್ಕೆ ಫುಲ್ ಮಸ್ತ್ ಆಗಿದೆ. MG ಸಿರಿ ಬ್ಲಾಗ್ ಆಮೇಲೆ ಸಾಕಾಗೈತೆ. ಚೆನ್ನಾಯ್ತಲ್ಲ? ಇದು ನನ್ನ ಆರ್ಟಿಸ್ಟ್, ಅದು ಸಿಂಧು ಆರ್ಟಿಸ್ಟ್. ನೋಡಿ ಸಿಂಧು ಬರೀತಾಳೆ ಏನೇನೋ. ಫಸ್ಟ್ ಒನ್ ಕೊರಗಜ್ಜ, ಓಂ ನಮಃ ಶಿವಾಯ. ಥರ್ಡ್ ಒನ್ ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ, ಓಂ ಸಾಯಿರಾಮ್. ಇಷ್ಟು ಬರ್ತಾಳೆ. ಇಲ್ಲಿ ನಾನು ಓಮು ಮತ್ತೆ ಅಮ್ಮ ಮಾರಮ್ಮ ಬರ್ತಿದ್ದೀನಿ. ಆಮೇಲೆ ಓಂ ಸಾಯಿರಾಮ್, ಅಲ್ಲಿ ಬಂದು ರಾಘವೇಂದ್ರ ಸ್ವಾಮಿ, ಆಮೇಲೆ ಓಂ ನಮಃ ಶಿವಾಯ, ಕೊರ್ಗಜ್ಜ ಸ್ವಾಮಿ. ದೀಸ್ ಆರ್ ಮೈ ಫೇವ್ರೆಟ್ ಗಾಡ್ಸ್. ನಮ್ಮಮ್ಮ ಓಂ ಅಂತ ಆಟ ಹಾಕಿ ಬರ್ತಿದ್ದಾರೆ. ಇದೆಲ್ಲ ನಾನ್ ಬರ್ತಿದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಗಾಡ್ಸ್. ನಮ್ಮಪ್ಪ ಕುತ್ಕೊಂಡು ಇವಾಗ ಸಿಕ್ಕಿದ. ಇವ್ರು ಅಂಕಲ್ ನೀರು ಹಿಡ್ಕೊಂಡ್ಬಂದಿದ್ದಾರೆ. ಬರೀ ಎರಡೇನಾ? ಇದು ತಿನ್ನಕ್ಕ ಮಾರ್ತೀರಾ? ಇನ್ನ ಹಿಡಿತೀರಾ? ನಾವಿಲ್ಲಿ ನಾವ್ 4 ಜನ ಸನ್ಸೆಟ್ ನೋಡ್ತಾ ಚೆನ್ನಾಗಿದೆ. ಬೈ ವಾಕಿಂಗ್ ನಾವು ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ 4 ಜನ. ನಮ್ಮ ಇವತ್ತಿನ ಡಿನ್ನರ್ ಬೇಬೀಸ್ ಕಿಚನ್. ಕೈ ಬಳ